ಸಾಮ್ ಟಿವಿ ವೀಕ್ಷಕರಿಗೆಲ್ಲ ಇಂದಿನ ಸುದ್ದಿ ಸಂಚಿಕೆಗೆ ಸ್ವಾಗತ ಸುಸ್ವಾಗತ. ಸರ್, ಈಗ ಇಲ್ಲಿದು ಒಂದು ಇನಾಗ್ರೇಷನ್ಗಿಂತ ಮುಂಚೆ ಈ ಡಿಜಿಟಲ್ ಲೈಬ್ರರಿ ಬಗ್ಗೆ ಸರ್ ಸ್ವಲ್ಪ ದಯವಿಟ್ಟು ಇಂಟ್ರೊಡಕ್ಷನ್ ಕೊಟ್ಟರೆ ಚೆನ್ನಾಗಿರುತ್ತೆ ಸರ್. ಡಿಜಿಟಲ್ ಲೈಬ್ರರಿ ಅಂದರೆ ಏನು, ವಾಟ್ ಆರ್ ದಿ ಅಬ್ಜೆಕ್ಟ್ಸ್ ಆಫ್ ದಿ ಡಿಜಿಟಲ್ ಲೈಬ್ರರಿ, ವೈ ವಿ ಗೋಯಿಂಗ್ ಟು ಓಪನ್ ದಿ ಡಿಜಿಟಲ್ ಲೈಬ್ರರೀಸ್, ಅದು ಸ್ವಲ್ಪ ಬೇಕಾಗಿದೆ ಸರ್. ಯಾಕಂದರೆ ಜನರಿಗೆ ಡಿಜಿಟಲ್ ಲೈಬ್ರರಿ ಬಗ್ಗೆ ಸ್ಟಿಲ್ ದ ಪೀಪಲ್ ಹ್ಯಾವ್ ಟು ನೋ ದಿ ಅವೇರ್ನೆಸ್ ರಿಗಾರ್ಡಿಂಗ್ ದಿ ಡಿಜಿಟಲ್ ಲೈಬ್ರರಿ. ಅದೊಂದು ಸ್ವಲ್ಪ ಮಾಹಿತಿ ಕೊಡಿ ಸರ್, ತಮ್ಮ ಇಂಟ್ರೊಡಕ್ಷನ್ ಕೊಡಿ ಸರ್ ಪ್ಲೀಸ್. ಸರ್ ನಮಸ್ತೆ. ಹೇಳಿ ಸರ್ ನಮಸ್ತೆ ಸರ್, ನಾನು ಕೃಷ್ಣಮೂರ್ತಿ ಅಂದ್ಬಿಟ್ಟು ಡೆಪ್ಯೂಟಿ ಡೈರೆಕ್ಟರ್. ಬಟ್ ನಾವು ಇಲ್ಲಿ ಈ ಒಂದು ಚಿಕ್ಕೋಡಿ ಇದರಲ್ಲಿ ಒಂದು ಇವತ್ತಿನ ಕಟ್ಟಡ, ಒಂದು ಗ್ರಂಥಾಲಯ ಕಟ್ಟಡನ ಉದ್ಘಾಟನೆ ಮಾಡ್ತಾಯಿದ್ವಿ. MLA ಸಾಹೇಬರು ಮತ್ತು ಎಲ್ಲ ಬರ್ತಾಯಿದ್ದಾರೆ, MP ಅವರೆಲ್ಲ ಒಂದು ಎಲ್ಲರೂ ಗಣ್ಯ ವ್ಯಕ್ತಿಗಳೆಲ್ಲ ಬರ್ತಾಯಿದ್ದಾರೆ. ಅವರ ಒಂದು ಇದರಲ್ಲಿ ಇವತ್ತು ಲೈಬ್ರರಿನ ಉದ್ಘಾಟನೆ ಆಗ್ತಾಯಿದೆ. ಜೊತೆಗೆ ನಾವು ಕಾನ್ಸೆಪ್ಟು ನಮ್ಮದು ಡಿಜಿಟಲ್ ಲೈಬ್ರರಿ ಕಾನ್ಸೆಪ್ಟ್ ಅಂತ ಇದೆ. ಆ ಡಿಜಿಟಲ್ ಲೈಬ್ರರಿ ಕಾನ್ಸೆಪ್ಟ್ಗೆ ಈ ಸ್ಥಳಾವಕಾಶ ನಮಗೆ ಕಂಜೆಷನ್ ಆಗ್ತಾಯಿದೆ, ತುಂಬ ಚಿಕ್ಕದಾಗ್ತಾಯಿದೆ. ನಾವು ಮೇಲ್ಗಡೆ ಮತ್ತೆ ಒಂದು ಫ್ಲೋರ್ಗೆ ನಾವು ಪ್ರೊವಿಷನ್ ಮಾಡ್ಕೊಂಡ್ರೆ ಅಲ್ಲಿ ಡಿಜಿಟಲ್ ಲೈಬ್ರರಿ ಮಾಡೋದಕ್ಕೆ ಅವಕಾಶ ಆಗುತ್ತೆ. ಯಾಕಂದರೆ ಇವತ್ತಿನ ಯುಗದಲ್ಲಿ ಟೆಕ್ನಾಲಜಿ ಮಾಧ್ಯಮ ಭಾಳ ಇಂಪ್ರೂವ್ ಆಗ್ತಾ ಇರೋದ್ರಿಂದ ನಾವು ಅದು ತಕ್ಕಾಗೆ ನಾವು ಬದಲಾವಣೆ ಆಗಬೇಕಾಗಿದೆ ಲೈಬ್ರರಿ ಡಿಪಾರ್ಟ್ಮೆಂಟ್. ಹಾಗಾಗಿ ನಾವು ಡಿಜಿಟಲ್ ಇದನ್ನ ಮೇಲ್ಗಡೆ ಇದರಲ್ಲಿ ಸ್ಪರ್ಧಾತ್ಮಕ ವಿಭಾಗ ಮತ್ತು ಡಿಜಿಟಲ್ ಲೈಬ್ರರಿನ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಬೇಕು ಅಂತ ಒಂದು ಕ್ರಮ ಕೈಗೊಂಡಿದೆ ಸರ್. ಈಗ ಆಲ್ರೆಡಿ ಎಸ್ಟಿಮೇಟ್ಗೆ ನೆಕ್ಸ್ಟ್ ಬರೆದು ರೆಡಿ ಮಾಡ್ತಾ ಇದ್ದೀವಿ. ಅದು ನಮ್ಮಲ್ಲಿ ಹಣದ ಕೊರತೆ ಇದೆ, ಸಿಸ್ಟಮ್ ಅಂದ್ಬಿಟ್ಟು. ಹಾಗಾಗಿ ನಾವು MP ಕೋಟ, MLA ಕೋಟ ಅದರಲ್ಲೂ ಕೂಡ ನಾವು ಸಾಹೇಬ್ರದ್ದು ಡಿಸ್ಕಷನ್ ಮಾಡಿ ಅವರಿಂದ ನಾವು ಪಡ್ಕೊಂಡು ಏನಾಯಿತು ಆದರೆ ನೆಕ್ಸ್ಟ್ ಮೇಲ್ಗಡೆ ಇದರಲ್ಲಿ ಫ್ಲೋರ್ನ ಮಾಡಲಿಕ್ಕೆ ಡಿಜಿಟಲ್ ಲೈಬ್ರರಿ ಮಾಡೋಕ್ಕೆ ಅವಕಾಶ ಇದೆ ಸರ್. ಹಾಗಾಗಿ ಇಲ್ಲಿನ ಓದುಗರರು ಸಹ ಭಾಳ ಆಸಕ್ತಿಯಿಂದ ಇದ್ದಾರೆ, ನಮ್ಗೆ ಭಾಳ ಖುಷಿಯಾಗುತ್ತೆ. ಅದರಲ್ಲೂ ಎಸ್ಪೆಷಲಿ ಬೆಳಗಾಂ ಯಾವುದೇ ತಾಲೂಕು ಹೋಲಿಸ್ಕೊಂಡ್ರು ಕೂಡ ಎಲ್ಲ ಇದರಲ್ಲೂ ಕೂಡ ಒಳ್ಳೆ ರೀಡರ್ಸ್ ಇದ್ದಾರೆ, ಸ್ಪರ್ಧಾತ್ಮಕ ಇದ್ರ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಅವ್ರಿಗೆ ನಾವು ಮೇಲ್ಗಡೆ ಇದರಲ್ಲಿ ಸ್ಪರ್ಧಾ KS IS ಸೆಂಟ್ರ್ ಮಾಡಿ ಅವ್ರಿಗೆ ಓದಲಿಕ್ಕೆ ಅವಕಾಶ ಮಾಡಿಕೊಡೋಣ ಅಂತ ಒಂದು ಯೋಜನೆ ಇದೆ ಸರ್. ಮಾಡ್ತೀವಿ ಸರ್, ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಸರ್. ವಾಟ್ ಈಸ್ ದಿ ಡಿಫ್ರೆನ್ಸ್ ಬಿಟ್ವೀನ್ ಡಿಜಿಟಲ್ ಲೈಬ್ರರಿ ಆ್ಯಂಡ್ ರೆಗ್ಯುಲರ್ ಲೈಬ್ರರಿ ಸರ್? ಸರ್, ಈ ಲೈಬ್ರರಿ ನಾವೇನಂದರೆ ಬುಕ್ಸ್ನ ನಾವು ಸರ್ಕ್ಯುಲರ್ ಮಾಡ್ತೀವಿ ಸರ್. ಬುಕ್ನ ಇದು ಕೊಡ್ತೀವಿ, ಅದರ ಬುಕ್ನ ಏನು ಮಾಡ್ತೀವಿ, ರೀಡರ್ಸ್ 15 ದಿನ ಕಾಲಾವಕಾಶ ಇರುತ್ತೆ, ಅದು ತಗೊಂಡು ಹೋಗಿ ಓದ್ತಾರೆ ಮತ್ತೆ ರಿಟರ್ನ್ ಮಾಡ್ತಾರೆ. ಆ ಥರ ಇದು ಮಾಡ್ತೀವಿ, ಡೈರೆಕ್ಟ್ ಇದು ಮಾಡ್ತೀವಿ. ಜೊತೆಗೆ ನಾವು ಡಿಜಿಟಲ್ ಲೈಬ್ರರಿ ಕಾನ್ಸೆಪ್ಟ್ ಏನಂತಂದರೆ ನಾವು ಎಲ್ಲ ಕಂಪ್ಯೂಟರೈಸ್ಡ್ ಆಗಿರುತ್ತೆ ಬುಕ್ಸ್ ಎಲ್ಲ. ಅದರಲ್ಲಿ ಏನಾಗುತ್ತೆ, ಈಗ ನಿಮ್ಮದು ಮಾಧ್ಯಮದ ಪತ್ರಿಕೆಗಳಾದರೂ ಕೂಡ ಪತ್ರಿಕೆ ಕೂಡ ಡಿಜಿಟಲ್ ಇರ್ತಿದೆ. ಆ ಡೇಟ್ ವೈಸಲ್ಲಿ ಪತ್ರಿಕೆಗಳು ಕೂಡ ನಮ್ಗೆ ಪೇಪರ್ ತರಿಸಿದ್ರು ಕೂಡ ನಾವು ಕಂಪ್ಯೂಟರೈಸಲ್ಲಿ ನಾವು ಓದ್ಬೇಕಾದ್ರೆ, ಟ್ರಾವೆಲಿಂಗ್ ಮಾಡಬೇಕಾದ್ರೆ ಮೊಬೈಲಲ್ಲಿ ಇರ್ಬೋದು, ನಾವಲ್ಲಿ ಕಂಪ್ಯೂಟರಲ್ಲಿ ಇರ್ಬೋದು, ನಮ್ಮಲ್ಲಿ ಅದನ್ನು ನಾವು ಓದ್ಬೋದು ಸರ್. ಅದು ಹಾಗೆ ಬುಕ್ಸು ಕೂಡ ರೆಫರೆನ್ಸ್ ಬುಕ್ಸ್ಗಳು, ಕಾಂಪಿಟೇಟಿವ್ ಬುಕ್ಸ್ಗಳು, IAS ಕೇಸ್ ಆ್ಯಂಡ್ ಕ್ವಶನ್ ಪೇಪರ್ಸು, ಆರ್ಟಿಕಲ್ಸ್ಗಳು, ರಿಸರ್ಚ್ ಸೆಂಟರ್ ಆರ್ಟಿಕಲ್ಸ್ ಎಲ್ಲವನ್ನೂ ಅದರಲ್ಲಿ ಇರ್ತಿದೆ ಸರ್. ಅದನ್ನು ಅವ್ರು ರೆಫರ್ ಮಾಡಲಿಕ್ಕೆ ಈಸಿ ಆಗುತ್ತೆ ಸರ್. ಹಾಗಾಗಿ ಅದನ್ನು ನಾವು ಡಿಜಿಟಲ್ ಮಾಧ್ಯಮದ ಮುಖಾಂತರ ಅವ್ರು ಓದಲಿಕ್ಕೆ ಅವಕಾಶ ಮಾಡ್ಕೊಡ್ತಾರೆ, ಎಲ್ಲ ಕಂಪ್ಯೂಟರೈಸ್ ಮಾಡಿರ್ತೀವಿ ಸರ್. ಈಗ ಸರ್, ನಾವು ಒಂದು ಲೈಬ್ರರಿಯಿಂದ ಒಂದು ಬುಕ್ಕನ್ನು ತೊಗೊಳ್ಬೇಕಂದ್ರೆ ಸಮ್ ಅಮೌಂಟು ಒಂದು 10 ರೂಪೀಸ್ 20 ರೂಪೀಸ್ ಏನೋ ಇಡಬೇಕಾಗುತ್ತೆ ಸರ್. ಈಗ ಈ ಡಿಜಿಟಲ್ ಲೈಬ್ರರಿ ಕನ್ಸೆಪ್ಟ್ ಬಂದಾಗ ಹೌ ವಿ ಕ್ಯಾನ್ ಪೇ ಏನಪ್ಪ ಅಂದರೆ ರೀಡರ್ಸ್ ಹೌ ದೇ ಶುಡ್ ಪೇ ಸರ್? ಕೆಲವು ನಾವೇನು ಮಾಡ್ತೀವಿ, ಕೆಲವು ಕಾನ್ಸೆಪ್ಟ್ 1 ಅವರ್ಗೆ ನಾವು ಏನಾದರೂ ಅವರು ಕಂಪ್ಯೂಟರ್ನ ನಾವು ಅವ್ರು ಯೂಸ್ ಮಾಡಿದ್ರೆ ಪರ್ ಅವರ್ಗೆ ಏನಾದ್ರು 10 ರೂಪೀಸ್ 20 ರೂಪೀಸ್ ಈ ಥರ ಚಾರ್ಜ್ ಮಾಡ್ತಾ ಇದ್ವಿ. ನಾವು ಆ ಒಂದು ಟೈಮಲ್ಲಿ ನೋಡಿಕೊಂಡು ಈ ರೀಡರ್ಸ್ ಜಾಸ್ತಿ ಆದರೆ ನಾವು ಒಂದು ಸ್ವಲ್ಪ ಕಮ್ಮಿ ಮಾಡಿ ಅವ್ರಿಗೂ ಅವಕಾಶ ಮಾಡಿಕೊಡ್ತೀವಿ ಸರ್. ನಾವು ಉಚಿತವಾಗಿ ಮಾಡ್ಕೊಡೋದಕ್ಕೂ ಅವಕಾಶ ಇದೆ, ಮಾಡಿಕೊಡ್ತೀವಿ ಸರ್, ಅದೆಲ್ಲ ಮಾಡ್ತೀವಿ. ಇನ್ನೊಂದು ಸರ್, ಇಲ್ಲಿದೊಂದು ವ್ಯವಸ್ಥೆನ ನಾನು ಗಮನ ಸಿನ್ಸ್ 10 ಇಯರ್ಸ್ ನಾವು ಅಬ್ಸರ್ವೇಷನ್ ಮಾಡಿದಾಗ ಇಲ್ಲಿ ಮಂಡೇ ಸೂಟಿ ಆಗಿರುತ್ತೆ ಸರ್. ಮಂಡೇ ಒಂದು ಸೂಟಿಯನ್ನು ಬಿಟ್ಟು ಇನ್ನೊಂದು ಯಾವುದಾದ್ರೂ ಬೇರೆ ದಿವಸ ಹಾಕಿದರೆ ಚೆನ್ನಾಗಿರುತ್ತೆ ಸರ್. ರಿಕ್ವೆಸ್ಟ್ ಇದೆ ಸರ್ ನಾವು ಸರ್ಗೆ, ಅದಕ್ಕೆ ದಯವಿಟ್ಟು ಒಂದೇ ಇದೇನು ಸರ್ ಅದು? ಹಾಂ, ಇಲ್ಲ, ಅದಕ್ಕೆ ಏನಾದರೂ ಚೇಂಜ್ ಬೇಕು ಸರ್. ಯಾಕಂದರೆ ಪಾಲಿಸಿ ಮ್ಯಾಟ್ರು. ಬಟ್ ನಾವೇನಾದ್ರು ನಮ್ಮನ್ನು ಏನಂತಂದರೆ ಬೇಕಾದ್ರೆ ಸ್ಪ್ಲಿಟ್ ಅವರ್ ಇರೋದ್ರಿಂದ ಬೇಕಾದ್ರೆ ಫುಲ್ ಅವರ್ 8 to 8 ಮಾಡಿ ಬೇಕಾದ್ರೆ ಅವಕಾಶ ಮಾಡಿಕೊಡ್ಬೋದು, ಏನಾದರೂ ಮಾಡ್ಬೇಕು ಸರ್. ಯಾಕಂದರೆ ಮಂಡೇ ಅಂದ್ಕೊಳ್ಳಿ ಈಗೇನಾಗುತ್ತೆ ಸರ್, ಸಡನ್ನಾಗಿ ಸೊ ಸ್ಯಾಟರ್ಡೆ ಮತ್ತು ಸಂಡೇ ಆಫ್ ಬಂದುಬಿಡುತ್ತೆ ಸರ್. ಈಗ ಸಡನ್ನಾಗಿ ನಾವು ಮತ್ತೆ ಮಂಡೇ ಆಫ್ ಆದಾಗ ಏನಾಗ್ತದೆ, ಸ್ವಲ್ಪ ಇನ್ಕನ್ವೀನಿಯನ್ಸ್ ವಿ ಆರ್ ಎಕ್ಸ್ಪೀರಿಯನ್ಸಿಂಗ್ ದಿ ಇನ್ಕನ್ವೀನಿಯನ್ಸ್ ಸರ್ ರಿಗಾರ್ಡಿಂಗ್ ದಿಸ್. ಸಿಬ್ಬಂದಿಗಳು ಕೊಡ್ತಾ ಇದೆ ಸರ್, ಅದು ಗೊತ್ತಿದೆ ಸರ್ ನಮಗೆ. ಹಾಗಾಗಿ ನಾವು ಆ ಥರ ನಾವು ಡೇಟ್ನ ಎಕ್ಸ್ಟೆಂಡ್ ಮಾಡಿ ರಜನೆಲ್ಲ ಇದು ಮಾಡಿಕೊಂಡು ಪ್ರೊವಿಷನ್ ಮಾಡ್ಕೊಡೋದಕ್ಕೆ ನಮ್ಮಲ್ಲಿ ಸಿಬ್ಬಂದಿಗಳು ಕೊರತೆ ಇರೋದ್ರಿಂದ ಸದ್ಯಕ್ಕೆ ಆಗಲ್ಲ. ಅದು ಸ್ಟೇಟ್ ಪಾಲಿಸಿ ಮ್ಯಾಟರ್ ಆಗಿರೋದ್ರಿಂದ ನಾವು ನಮ್ಮಲ್ಲಿ 8 to 8 ಮಾಡಿಕೊಡಿ ಅಂದರೆ ಖಂಡಿತ ಮಾಡ್ಕೊಡೋಕ್ಕೆ ವ್ಯವಸ್ಥೆ ಇದೆ ಸರ್ ನಮ್ಮಲ್ಲಿ. ಸರ್, ಜಸ್ಟ್ ವಿ ಆರ್ ಬ್ರಿಂಗಿಂಗ್ ಟು ಯುವರ್ ಕೈಂಡ್ ನೋಟಿಸ್, ದ್ಯಾಟ್ಸ್ ಇಟ್ ಸರ್. ಆಮೇಲೆ ಇನ್ನೊಂದು ಸರ್, ನಮ್ಮ ಗ್ರಂಥಾಲಯದ ಸಾಹೇಬರು ಸರ್ ಅವರ ಒಂದು ಸರ್ವೀಸ್ ಆಯಿತು,
ಏನಂತೀರಿ ನಾವು ಸ್ಟಿಗ್ಮಾಲೆಸ್ ಪರ್ಸನ್ ಸರ್ ಇಲ್ಲ ಅದು ಸರ್. ನಮಗೆ ಭಾಳ ವಿ ಆರ್ ಪ್ರೌಡ್ ಸರ್, ವಿ ಆರ್ ಪ್ರೌಡ್, ವೆರಿ ಮಚ್ ಪ್ರೌಡ್ ಸರ್ ಅದು. ನಾನು ಮೊದಲು ಮಂಡ್ಯದಲ್ಲಿದ್ದೆ, ಮಂಡ್ಯದಿಂದ ಇಲ್ಲಿ ಬಂದಿರೋದು. ಹಾಂ ಸರ್. ನಾನು ನೋಡೋದ ಮಟ್ಟಿಗೆ ನಮ್ಮ ಮಂಡ್ಯದಲ್ಲಿ ಸರ್, ಅದರಲ್ಲಿ ಎಸ್ಪೆಷಲಿ ಚಿತ್ರಗಾರ ಅವರೆಲ್ಲ ಒಳ್ಳೆ ವರ್ಕ್ ಮಾಡ್ತಾ ಇದ್ದಾರೆ ಇಲ್ಲೆಲ್ಲ, ಹಾಂ ಸರ್. ಚಿಕ್ಕೋಡಿ ಇದರಲ್ಲೆಲ್ಲ, ಮತ್ತೆ ಬಿಲ್ಡಿಂಗ್ ಎಲ್ಲ ಒಂದು ಭಾಳ ಓಡಾಟ ಹೌದು ಮಾಡಿದ್ದಾರೆ. ಸರ್, ಭಾಳ ಓಡಾಟ ನಾನು ಮಾಡಿದ್ದಾರೆ ಅದೇ ಹೇಳ್ತಾ ಇದ್ದೀನಿ, ನೆಕ್ಸ್ಟ್ ಕೂಡ ನೀವು ಸ್ವಲ್ಪ ಹೋರಾಟ ಮಾಡಿ ಅದಕ್ಕೂ ಕೂಡ ಅನುದಾನ ತರಬೇಕಪ್ಪ, ನೀವು ಹಾಗೆ ಇರಬಾರ್ದು. ಮತ್ತೆ ಜೊತೆಗೆ ರೀಡರ್ಸ್ ಕೂಡ ಒಳ್ಳೆ ಸೇವೆ ನೀಡಬೇಕು. ನಾವೇ ಖುದ್ದು ಅವ್ರಿಗೆ ಏನಾದರೂ ಅವಶ್ಯಕತೆ ಇದ್ದರೆ ಕೇಳಿಕೊಂಡು ಸೇವೆನ ಕೊಡಿ, ಬುಕ್ಸ್ಗಳು ತರಿಸ್ಕೊಡಿ, ಈ ಥರ ಎಲ್ಲ ಒಂದು ಇಂಡೆಂಟ್ ನಾವು ಕಳಿಸಿದ್ರೆ ನಾವು ಖಂಡಿತ ಅವ್ರಿಗೆ ಸಹಾಯ ಮಾಡಲಿಕ್ಕೆ ನಾವು ರೆಡಿ ಇದ್ದೀವಿ ಸರ್. ಸರ್, ಒಂದು ಸೇವೆ ಬಗ್ಗೆ ನೀವು ತಾವು ಮಾತಾಡಿದ್ರಿ ಸರ್, ವಿ ಆರ್ ವೆರಿ ಮಚ್ ಥ್ಯಾಂಕ್ಫುಲ್ ಟು ದ್ಯಾಟ್. ಸೇವೆ ಬಗ್ಗೆ ಸರ್ ಎರಡು ಮಾತಿಲ್ಲ ಸರ್. ಇಲ್ಲಿ ನಾನು ಆ ಒಂದು ಹೊಣೆಯನ್ನು ನಾನು ಹೊರ್ತೀನಿ ಸರ್. ಸೇವೆ ಬಗ್ಗೆ, ರಿಸೋರ್ಸ್ ಬಗ್ಗೆ ಹೇಳಿದ್ರೆ ಏನಾದರೂ ಸ್ಕೇರ್ಸಿಟಿ ಇದೆ ಸರ್, ಬಟ್ ಇಲ್ಲಿ ಒಂದು ಸೇವೆ ಏನಿದೆಲ್ಲ ಸರ್, ಇಟ್ ಈಸ್ ಇನ್ಕ್ರೆಡಿಬಲ್. ಎ ಹ್ಯೂಮನ್ ಸರ್ವಿಸ್ ದೇ ಆರ್ ರೆಂಡರಿಂಗ್ ಸರ್. ವಿ ಮಸ್ಟ್ ಏನಪ್ಪ ಅಂದ್ರೆ ಗ್ರೇಟ್ಫುಲ್ ಟು ಸರ್. ನಾವು ಗ್ರೇಟ್ಫುಲ್ ಇದ್ದೀವಿ ಸರ್ ಅದು. ಓಕೆ, ಥ್ಯಾಂಕ್ ಯು ಸರ್, ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಥ್ಯಾಂಕ್ ಯು ಸರ್.